ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಎಲ್ರಿಗೂ ಸ್ವಾಗತ. ನಾವಿವತ್ತು BSc ನರ್ಸಿಂಗ್ 2025ರ ಸೆಮಿಸ್ಟರ್ ಫಲಿತಾಂಶಗಳ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತಿದ್ವಿ. ಅಂದರೆ ಲಭ್ಯ ಇರೋ ಮಾಹಿತಿನ ಇಟ್ಕೊಂಡು ಯಾವ ಸೆಮ್ ರಿಸಲ್ಟ್ಸ್ ಬಂದಿದೆ, ಯಾರು ಇನ್ನೂ ಕಾಯಬೇಕು, ಇದನ್ನೆಲ್ಲ ನೋಡೋಣ. ಸರಿ, ಶುರು ಮಾಡೋಣ ಅಲ್ವಾ? ಖಂಡಿತವಾಗಿಯೂ. ಇದು ನೋಡಿ ಬಹಳಷ್ಟು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಮುಖ್ಯವಾದ ಸುದ್ದಿ. ಕಾಯೋದು ಅಂಡೆ ಸ್ವಲ್ಪ ಆತಂಕ ಇದ್ದೇ ಇರುತ್ತೆ. ಹೌದೌದು. ಈಗ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ 2025ನೇ ಬ್ಯಾಚ್ ಇದೆಯಲ್ಲ, ಅದರ ಮೊದಲನೇ ಸೆಮಿಸ್ಟರ್ ಮತ್ತೆ 3ನೇ ಸೆಮಿಸ್ಟರ್ BSc ನರ್ಸಿಂಗ್ ಫಲಿತಾಂಶಗಳು ಅವು ಬಂದಿವೆ ಅಂತ ಆಲ್ರೆಡಿ ಬಂದಾಗಿದೆ. ಹೌದು, ಅದು ಕರೆಕ್ಟ್. ಅಷ್ಟೇ ಅಲ್ಲ, ಇನ್ನೊಂದು ವಿಷಯ ಇದೆ. 3ನೇ ವರ್ಷದ ಸಪ್ಲಿಮೆಂಟರಿ ಪರೀಕ್ಷೆ ಬರ್ದಿದ್ರಲ್ಲ. ಓ ಹೌದಾ, ಸಪ್ಲಿಮೆಂಟರಿ? ಅದರ ಫಲಿತಾಂಶಗಳನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಇದು ಕೂಡ ಒಂದು ಗಮನಿಸಬೇಕಾದ ಪಾಯಿಂಟ್. ಓಕೆ. ಅಂದ್ರೆ ಫಸ್ಟ್ ಥರ್ಡ್ ಸೆಮ್ ಮತ್ತೆ ಥರ್ಡ್ ಇಯರ್ ಸಪ್ಲಿಮೆಂಟರಿ ರಿಸಲ್ಟ್ಸ್ ಬಂದಿದೆ. ಹೌದು. ಆದ್ರೆ ಎಲ್ರಿಗೂ ಇನ್ನೂ ಸುದ್ದಿ ಸಿಕ್ಕಿಲ್ಲ ಅನ್ಸತ್ತೆ, ಹೌದಲ್ಲ? ಅದೇ ನೀವು ಗಮನಿಸಿದ್ದು ಸರಿ. ಇಲ್ಲಿ ಒಂದು ಮುಖ್ಯವಾದ ವ್ಯತ್ಯಾಸ ಅಂದ್ರೆ 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು. 5ನೇ ಸೆಮಿಸ್ಟರ್? ಹೌದು. ಅವರ ರಿಸಲ್ಟ್ಸ್ ಇನ್ನೂ ಬಂದಿಲ್ಲ. ಅದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಅವರು ಕಾಯಲೇಬೇಕು ಸದ್ಯಕ್ಕೆ. ಇದು ಸ್ವಲ್ಪ ಯಾಕೆ ಹೀಗೆ ಅಂದ್ರೆ, ಒಂದೇ ಕೋರ್ಸು ಬೇರೆ ಬೇರೆ ಸೆಮಿಸ್ಟರ್ ರಿಸಲ್ಟ್ಸ್ ಬೇರೆ ಬೇರೆ ಟೈಮಲ್ಲಿ ಸಾಮಾನ್ಯವಾಗಿ ಯಾಕೆ ಹೀಗಾಗತ್ತೆ? ಆಕ್ಚುಲಿ ಇದು ಅಷ್ಟು ಅಸಾಮಾನ್ಯ ಏನಲ್ಲ. ದೊಡ್ಡ ಸಂಖ್ಯೆಯಲ್ಲಿ ಸ್ಟೂಡೆಂಟ್ಸ್ ಇರೋ ಕಡೆ ಹೀಗಾಗೋ ಸಾಧ್ಯತೆ ಇರುತ್ತೆ. ಕಾರಣಗಳು ಹಲವಿರಬಹುದು. ಈಗ 5ನೇ ಸೆಮಿಸ್ಟರ್ ಪೇಪರ್ಸ್ ಸ್ವಲ್ಪ ಕಷ್ಟ ಇರಬಹುದು, ವ್ಯಾಲ್ಯುಯೇಷನ್ಗೆ ಹೆಚ್ಚು ಟೈಮ್ ಬೇಕಾಗಿರಬಹುದು. ಅಥವಾ ವ್ಯಾಲ್ಯುಯೇಟರ್ಸ್ ಅವೈಲಬಿಲಿಟಿ ಇರಬಹುದು, ಅಡ್ಮಿನ್ ಕೆಲಸಗಳು, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಹೀಗೇನಾರೂ ಇರಬಹುದು. ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಆದ್ರೆ 5ನೇ ಸೆಮ್ ಸ್ಟೂಡೆಂಟ್ಸ್ ವೇಟ್ ಮಾಡ್ತಿದ್ದಾರೆ ಅನ್ನೋದು ನಿಜ. ಹೌದು. ಈಗ ಅವರು ವೇಟ್ ಮಾಡೋದ್ರಿಂದ ಆಗೋ ಪರಿಣಾಮಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. 5ನೇ ಸೆಮಿಸ್ಟರ್ ಅಂದ್ರೆ ಪ್ರಮುಖ ಘಟ್ಟ ಅಲ್ವಾ? ಖಂಡಿತ. ರಿಸಲ್ಟ್ಸ್ ಲೇಟ್ ಆದ್ರೆ ಅವರ ಮುಂದಿನ ಪ್ಲಾನ್ಸ್ ಮೇಲೆ, ಅಂದ್ರೆ ಇಂಟರ್ನ್ಶಿಪ್ ಇರ್ಬೋದು ಅಥವಾ ಮುಂದಿನ 6ನೇ ಸೆಮಿಸ್ಟರ್ಗೆ ರೆಡಿ ಆಗೋದಿರ್ಬೋದು, ಅದಕ್ಕೆಲ್ಲ ಹೇಗೆ ಅಡ್ಡಿಯಾಗ್ಬೋದಂತೀರಾ? ಪರಿಣಾಮ ಅಂತೂ ಆಗೇ ಆಗತ್ತೆ. ನೋಡಿ, ರಿಸಲ್ಟ್ ಗೊತ್ತಿಲ್ಲ ಅಂದ್ರೆ ಸ್ಟೂಡೆಂಟ್ಸ್ಗೆ ಒಂದು ಕ್ಲಾರಿಟಿ ಇರಲ್ಲ ಅಲ್ವಾ? ಮುಂದಿನ ಸೆಮ್ ರಿಜಿಸ್ಟ್ರೇಷನ್, ಪ್ರಾಜೆಕ್ಟ್ ವರ್ಕ್ ಸೆಲೆಕ್ಷನ್ ಅಥವಾ ಫೈನಲ್ ಇಯರ್ ಹತ್ರ ಬರ್ತಿದ್ದ ಹಾಗೆ ಕ್ಯಾಂಪಸ್ ಇಂಟರ್ವ್ಯೂಗಳು, ಕೆಲವೊಮ್ಮೆ ಲೇಟೆಸ್ಟ್ ಮಾರ್ಕ್ಸ್ ಕೇಳಬಹುದು. ಹೌದು. ಅದಕ್ಕೆಲ್ಲ ಪ್ರಿಪೇರ್ ಆಗೋಕೆ ಒಂದು ರೀತಿ ಮೆಂಟಲ್ ಪ್ರೆಷರ್ ಇರುತ್ತೆ. ಈ ಅನಿಶ್ಚಿತತೆ ಇದೆಯಲ್ಲ, ಅದು ಅವರ ಕಾನ್ಫಿಡೆನ್ಸ್ ಮೇಲೂ ಸ್ವಲ್ಪ ಪರಿಣಾಮ ಬೀರಬಹುದು. ಹಾಗಾದ್ರೆ ಒಟ್ಟಾರೆಯಾಗಿ ಸದ್ಯದ ಪರಿಸ್ಥಿತಿ ನೋಡಿದ್ರೆ BSc ನರ್ಸಿಂಗ್ 2025ರ ಮೊದಲ ಮತ್ತು 3ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳು ಮತ್ತೆ 3ನೇ ವರ್ಷದ ಸಪ್ಲಿಮೆಂಟರಿ ಬರೆದವರು ಇವರೆಲ್ಲ ರಿಸಲ್ಟ್ಸ್ ನೋಡ್ಬೋದು. ಹೌದು. ಆದರೆ 5ನೇ ಸೆಮಿಸ್ಟರ್ನವ್ರು ಮಾತ್ರ ಅವರು ಅಫಿಷಿಯಲ್ ಅನೌನ್ಸ್ಮೆಂಟ್ಗೆ ಕಾಯಲೇಬೇಕು. ಮತ್ತೆ ಈ ಕಾಯುವಿಕೆ ಅವರ ಮುಂದಿನ ಪ್ಲಾನ್ಗಳ ಮೇಲೆ ಸ್ವಲ್ಪ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೌದು, ಅದೇ ಸಾರಾಂಶ. ಈಗ ಈ ವಿಷಯದ ಹಿನ್ನೆಲೆಯಲ್ಲಿ ನನಗೊಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಹೇಳಿ. ಈಗ ಈ ರೀತಿ ಬೇರೆ ಬೇರೆ ಸೆಮಿಸ್ಟರ್ ಅಥವಾ ವರ್ಷಗಳ ರಿಸಲ್ಟ್ಸ್ ಅನ್ನ ಬೇರೆ ಬೇರೆ ಟೈಮಲ್ಲಿ ಕೊಡೋ ಪದ್ಧತಿ ಇದೆಯಲ್ಲ, ಇದು ದೀರ್ಘಾವಧಿಯಲ್ಲಿ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ವಿದ್ಯಾರ್ಥಿಗಳ ಒಟ್ಟಾರೆ ಎಜುಕೇಷನಲ್ ಎಕ್ಸ್ಪೀರಿಯನ್ಸ್ ಮೇಲೆ, ಆಮೇಲೆ ಅವರ ಕೆರಿಯರ್ ಅವಕಾಶಗಳ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು? ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಅನುಕೂಲ ಒಂದು ಕಡೆ, ಆದ್ರೆ ವಿದ್ಯಾರ್ಥಿಗಳ ಹಿತಾಸಕ್ತಿ ಇನ್ನೊಂದು ಕಡೆ. ಇದ್ರ ಬ್ಯಾಲೆನ್ಸ್ ಹೇಗೆ? ನಿಜಕ್ಕೂ ಇದು ಯೋಚನೆ ಮಾಡಬೇಕಾದ ವಿಷಯವೇ. ಆಡಳಿತಾತ್ಮಕ ಕಾರಣಗಳಿರಬಹುದು, ಒಪ್ಕೊಳ್ಳೋಣ. ಆದರೆ ವಿದ್ಯಾರ್ಥಿಗಳ ಕಡೆಯಿಂದ ನೋಡಿದಾಗ ಅದರ ಇಂಪ್ಯಾಕ್ಟ್ ಬೇರೆ ಇರುತ್ತೆ. ಇದು ಕೆಲವೊಮ್ಮೆ ವಿದ್ಯಾರ್ಥಿಗಳ ಮಧ್ಯೆ ಒಂದು ರೀತಿ ಸರಿಯಿಲ್ಲ ಅನ್ನೋ ಭಾವನೆ ತರಬಹುದಾ? ಯೋಚನೆ ಮಾಡೋಕೆ ಒಂದು ಒಳ್ಳೆ ಪಾಯಿಂಟ್ ಬಿಡಿ. ಸರಿ, ಇವತ್ತಿನ ಈ ಚರ್ಚೆಯನ್ನ ಇಲ್ಲಿಗೆ ನಿಲ್ಲಿಸೋಣ. ಮುಂದಿನ ವಿಷಯದೊಂದಿಗೆ ಬೇಗ ಸಿಗೋಣ.